ಧೂಮ್ರ ಎಂದರೆ ಹೊಗೆ, ಬೂದುವರ್ಣ ಅಥವಾ ಹೊಗೆಯಂತೆ ಎಲ್ಲೆಡೆ ವ್ಯಾಪಿಸುವ ಶಕ್ತಿ. ಧೂಮ್ರವಾರಾಹಿ ಎಂದ್ರೆ ಭಕ್ತನ ಜೀವನದಲ್ಲಿರುವ ಅಜ್ಞಾನ, ನಕಾರಾತ್ಮಕತೆ ಮತ್ತು ಅಧರ್ಮವನ್ನ ದೂರ ಮಾಡಿ ಧರ್ಮದ ಬೆಳಕಿನ ಕಡೆಗೆ ನಡೆಸುವ ವಾರಾಹಿ ದೇವಿಯ ಉಗ್ರ ರಕ್ಷಣಾ ಸ್ವರೂಪ. ಅವಳು ಕೇವಲ ಉಗ್ರ ದೇವಿಯಲ್ಲ, ಭಕ್ತರನ್ನ ರಕ್ಷಿಸಿ ದುಷ್ಟ ಶಕ್ತಿಗಳನ್ನ ದೂರ ಮಾಡುವ ತಾಯಿ ರೂಪ. ಶ್ರೀವಿದ್ಯಾ ಸಂಪ್ರದಾಯದ ಪ್ರಕಾರ ಪರಾಶಕ್ತಿಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಅನೇಕ ಕಾರ್ಯರೂಪಗಳಲ್ಲಿ ವಾರಾಹಿಯು ಪ್ರಮುಖಳು. ಆ ವಾರಾಹಿಯ ಉಗ್ರ ರಕ್ಷಣಾ ಶಕ್ತಿಯ ಒಂದು ರೂಪವೇ ಧೂಮ್ರವಾರಾಹಿ ಎಂದು ಕೆಲವು ತಾಂತ್ರಿಕ ಪರಂಪರೆಗಳು ವಿವರಿಸುತ್ತೆ. ಈ ರೂಪವು ವಿಶೇಷವಾಗಿ ಧರ್ಮ ರಕ್ಷಣೆ, ಅಜ್ಞಾನ ನಿವಾರಣೆ ಮತ್ತು ನಕಾರಾತ್ಮಕ ಪ್ರಭಾವಗಳನ್ನ ದೂರ ಮಾಡುವ ಸಂಕೇತವಾಗಿದೆ. ಧ್ಯಾನ ವರ್ಣನೆಗಳಲ್ಲಿ ಧೂಮ್ರವಾರಾಹಿಯನ್ನ ಈ ರೀತಿಯಾಗಿ ಕಲ್ಪಿಸಲಾಗುತ್ತೆ: ವರಾಹಮುಖ, ಹೊಗೆಯಂತಿರುವ ಬೂದು ಅಥವಾ ಗಾಢ ಶ್ಯಾಮ ವರ್ಣದ ಕಾಂತಿ, 3 ತೇಜಸ್ವಿ ಕಣ್ಣುಗಳು, 4, 6 ಅಥವಾ 8 ಭುಜಗಳು, ಕೈಗಳಲ್ಲಿ ಖಡ್ಗ, ಹಲ, ಮುಸಲ, ಪಾಶ, ಅಂಕುಶ, ಅಭಯ ಮತ್ತು ವರದ ಮುದ್ರೆಗಳು, ಗಾಢ ಬಣ್ಣದ ವಸ್ತ್ರ, ರತ್ನ ಕಿರೀಟ ಮತ್ತು ದಿವ್ಯಾಭರಣಗಳು, ಉಗ್ರವಾದರೂ ಭಕ್ತರ ಕಡೆಗೆ ಕರುಣಾಮಯಿ ಮುಖಭಾವ. ಅವಳ ರೂಪವು ಭಯ ಹುಟ್ಟಿಸುವುದಕ್ಕಾಗಿ ಅಲ್ಲ, ಅಧರ್ಮವನ್ನ ನಿವಾರಿಸುವ ದೈವಿಕ ಶಕ್ತಿಯನ್ನು ಸೂಚಿಸುತ್ತೆ. ಧೂಮ್ರವಾರಾಹಿಗೆ ಸಂಬಂಧಿಸಿದ ಪ್ರತ್ಯೇಕ ಪುರಾಣ ಕಥೆ ಇಲ್ಲ, ಆದರೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಭಂಡಾಸುರನ ವಿರುದ್ಧ ನಡೆದ ದೈವಿಕ ಯುದ್ಧದಲ್ಲಿ ವಾರಾಹಿಯ ಅನೇಕ ಕಾರ್ಯರೂಪಗಳಲ್ಲಿ ಉಗ್ರ ರಕ್ಷಣಾ ಶಕ್ತಿಯನ್ನ ಧೂಮ್ರವಾರಾಹಿಯಾಗಿ ಸಂಕೇತಿಸಲಾಗುತ್ತದೆ. ಇದು ಹೊರಗಿನ ಶತ್ರುಗಳಿಗಿಂತ ಹೆಚ್ಚಾಗಿ ನಮ್ಮೊಳಗಿನ ಅಜ್ಞಾನ, ಭಯ, ದ್ವೇಷ ಮತ್ತು ಅಧರ್ಮವನ್ನ ನಿವಾರಿಸುವ ಶಕ್ತಿಯ ರೂಪ ಎಂದು ಆಧ್ಯಾತ್ಮಿಕವಾಗಿ ಅರ್ಥೈಸಲಾಗುತ್ತದೆ. ಧೂಮ್ರವಾರಾಹಿಯ ಆಧ್ಯಾತ್ಮಿಕ ಮಹತ್ವ: ಅಜ್ಞಾನವನ್ನ ದೂರ ಮಾಡುವ ಜ್ಞಾನಶಕ್ತಿ, ಧರ್ಮದ ರಕ್ಷಕಿ, ಭಯದ ಸಮಯದಲ್ಲಿ ಧೈರ್ಯ ನೀಡುವ ತಾಯಿ, ಮನಸ್ಸಿನ ನಕಾರಾತ್ಮಕತೆಯನ್ನು ನಿವಾರಿಸಲು ಪ್ರೇರೇಪಿಸುವ ದೇವಿ, ಆತ್ಮವಿಶ್ವಾಸ ಮತ್ತು ಶರಣಾಗತಿಯನ್ನು ಬೆಳೆಸುವ ಶಕ್ತಿ. ಹೊಗೆಯಂತೆ ವ್ಯಾಪಿಸಿರುವ ಗೊಂದಲವನ್ನು ದೂರ ಮಾಡಿ ಸತ್ಯದ ದಾರಿಯನ್ನು ತೋರಿಸುವುದೇ ಧೂಮ್ರವಾರಾಹಿಯ ಸಂಕೇತಾರ್ಥ. ಧೂಮ್ರವಾರಾಹಿಯನ್ನ ಭಕ್ತಿಯಿಂದ ಆರಾಧಿಸಿದರೆ ಈ ಫಲಗಳು ದೊರಕುತ್ತವೆ ಅಂತ ಹೇಳಲಾಗಿದೆ. ಮನಸ್ಸಿನ ಭಯ ಕಡಿಮೆಯಾಗುವುದು, ಧೈರ್ಯ ಮತ್ತು ಸ್ಥೈರ್ಯ ಹೆಚ್ಚಾಗುವುದು, ನಕಾರಾತ್ಮಕ ಚಿಂತೆಗಳಿಂದ ಹೊರಬರಲು ಸಹಾಯ, ಧರ್ಮ ಮಾರ್ಗದಲ್ಲಿ ಸ್ಥಿರತೆ, ದೇವಿಯ ಮೇಲಿನ ಭಕ್ತಿ ವೃದ್ಧಿಯಾಗುವುದು, ಕುಟುಂಬದ ರಕ್ಷಣೆ, ಹಾಗೆ ದೇವಿಯ ಕೃಪೆ. ಕೆಲವು ತಾಂತ್ರಿಕ ಪರಂಪರೆಗಳಲ್ಲಿ ಧೂಮ್ರವಾರಾಹಿಯನ್ನ ದುಷ್ಟ ಪ್ರಭಾವಗಳಿಂದ ರಕ್ಷಣೆಗಾಗಿ ಆರಾಧಿಸಲಾಗುತ್ತೆ ಅಂತ ಹೇಳಲಾಗಿದೆ. ಆದರೆ ಅಂತಹ ವಿಶೇಷ ಉಪಾಸನೆಗಳು ಗುರೂಪದೇಶದಿಂದ ಮಾತ್ರ ಮಾಡಬೇಕಾಗಿದೆ. ಧೂಮ್ರವಾರಾಹಿಯನ್ನ ಪಂಚಮಿ ತಿಥಿ, ಗುಪ್ತ ನವರಾತ್ರಿ, ಶುಕ್ರವಾರ ರಾತ್ರಿ ಸಮಯದ ಭಕ್ತಿಪೂರ್ವಕ ನಾಮಸ್ಮರಣೆ ಮಾಡೋದು ಶುಭ. ಸರಳ ಭಕ್ತರು ದೀಪ, ಕೆಂಪು ಹೂವು, ಕುಂಕುಮ ಮತ್ತು ನಾಮಜಪದ ಮೂಲಕ ಪೂಜೆ ಮಾಡಬಹುದು. ಧೂಮ್ರವಾರಾಹಿಯ ಸರಳ ಮಂತ್ರ ಓಂ ಧೂಮ್ರವಾರಾಹಿಯೇ ನಮಃ. ಧೂಮ್ರವಾರಾಹಿಯು ನಮಗೆ ಕಲಿಸುವ ಸಂದೇಶ: ಅಜ್ಞಾನ ಮತ್ತು ಭಯವು ಹೊಗೆಯಂತಿವೆ. ಜ್ಞಾನ ಮತ್ತು ಭಕ್ತಿಯ ಬೆಳಕು ಬಂದಾಗ ಅವು ತಾನಾಗಿಯೇ ಮಾಯವಾಗುತ್ತೆ. ಅವಳು ಕೇವಲ ಉಗ್ರ ದೇವಿಯಲ್ಲ, ಭಕ್ತನೊಳಗಿನ ಅಂಧಕಾರವನ್ನ ದೂರ ಮಾಡಿ ಧೈರ್ಯ, ವಿವೇಕ ಮತ್ತು ಧರ್ಮನಿಷ್ಠೆಯನ್ನು ಬೆಳೆಸುವ ಪರಾಶಕ್ತಿಯ ಸಂಕೇತ. ಶ್ರೀ ಜಗದಂಬಾರ್ಪಣಮಸ್ತು.